ಪರಮೇಶ್ವರಿಗೂ ಶರಣೋ ಶರಣಾರ್ಥಿ. ಮಾನವ ಮಹಾದೇವನಾಗಬೇಕಾದರೆ ಮಾನವೀಯ ಮೌಲ್ಯಗಳನ್ನ ಒಳಗೊಂಡಿರಬೇಕಾಗ್ತದೆ. ಜಂತೂನಾಂ ನರಜನ್ಮ ದುರ್ಲಭಂ 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 ತ್ರೇಮೇತ ದುರ್ಲಭಂ. ಮೂರು ಬಹಳ ಈ ಜಗತ್ತಿನೊಳಗೆ ದುರ್ಲಭವಾಗಿರ್ತಕ್ಕಂಥವಲ್ಲ. ಮನುಷ್ಯನಾಗಿ ಹುಟ್ಟೋದು ಬಹಳ ದುರ್ಲಭ. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಮುಮುಕ್ಷುವಾಗಿ ಹುಟ್ಟಿ ಬರೋದು, ಮುಮುಕ್ಷತ್ವ ಬರೋದು ಅತೀ ದುರ್ಲಭ. ಯಾವಾಗ ಮುಮುಕ್ಷತ್ವ ಬಂತೋ ಅವಾಗ ಒಬ್ಬ ಯೋಗ್ಯ ಗುರುವಿನನ್ನ, ಮಹಾತ್ಮನನ್ನ, ಶಿವಯೋಗಿಯನ್ನ, ಸಂತ ಮಹಾಂತನನ್ನ, ಅವನ ಅನುಗ್ರಹ ಪಡೆಯೋದು ಅದು ಕೂಡ ದುರ್ಲಭ ಅಂತ ಹೇಳುತ್ತಾರೆ. ಜೀವನದಲ್ಲಿ ಮನುಷ್ಯರಿಗೆ ವೈಭವ ಪೂರ್ಣಿತವಾದ ಬದುಕಿನಿಂದ ಸುಖ ಇಲ್ಲ ಶರಣಬಂಧುಗಳೇ. ಭಾವ ತುಂಬಿದ ಬದುಕಿನೊಳಗ ಭಗವಂತ ಅದಾನೆ. ಆಡಂಬರದ ಜೀವನಕ್ಕೆ ಪರಮಾತ್ಮ ಸಿಗೋದಿಲ್ಲ. ನಿರಾಡಂಬರದಿಂದ ಅಂತರಾತ್ಮದಲ್ಲಿ ಪರಮಾತ್ಮನ ಚಿಂತನೆಯನ್ನು ಯಾರು ಮಾಡುತ್ತಿರ್ತಾರೋ ಅವರಿಗೆ ಭಗವಂತ ಒಲಿತಾನೆ. ಗಂಡನೇ ದೇವರನ್ನು, ಗಂಡನೇ ಸರ್ವಸ್ವವೆಂದು ತಿಳಿದುಕೊಂಡು ಪರಮ ಪ್ರತಿವತೆಯಾಗಿರುವಂತಹ ಮಹಾತಾಯಿ ಸಾಧ್ವಿ ಶಿರೋಮಣಿ ಇಂಗಳೇಶ್ವರರ ಶೈವ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿ ಬಾಗೇವಾಡಿಯ ಅಗ್ರಹಾರದ ಮಧುವರಸನ ಮಡದಿಯಾಗಿರ್ತಕ್ಕಂಥವಳು ಮಾದಲಾಂಬಿಕೆ. ಹೇಗೆ ಇರಬೇಕು ಅನ್ನೋದನ್ನ ಹೇಳ್ತಾರೆ ಶರಣರು. ಸತಿ ಪತಿಗಳ ಒಂದಾದ ಭಕ್ತಿ ಕವಪ್ಪುದು ಶಿವಕ್ಕೆ, ಸತಿ ಪತಿಗಳ ಒಂದಾಗದ ಭಕ್ತಿ ಅಮೃತದೊಳಗಿಸಿ ಬೆಳೆಸಿದಂತೆ ಕಾಣ ರಾಮನಾಥ. ಹೇಗಿರಬೇಕು ಜೀವನ ಅಂತಾರೆ ಶರಣರೇ ಹೇಳಿದರು. ಜೀವನ ಹೆಂಗಿರಬೇಕು, ಜೀವನ ಹೆಂಗೆ ಇರಬೇಕು ಅನ್ನೋದನ್ನು ರೂಪಿಸಿಕೊಳ್ಳೋದು ನಿಮ್ಮ ಕೈಯೊಳಗದೆ, ದೇವರ ಕೈಯೊಳಗಿಲ್ಲ. ಪರಮಾತ್ಮ ಜೀವವನ್ನು ಕೊಟ್ಟ, ಜೀವನವನ್ನು ನಿರೂಪಿಸೋದು ನಮಗೆ ಬಿಟ್ಟಿದ್ದಾನೆ. ಅದಕ್ಕೆ ಸತಿ ಪತಿ ಗಂಡ ಹೆಂಡತಿ ಹೆಂಗಿರ್ಬೇಕು ಅಂತ. ಹೆಂಗಿರ್ಬೇಕ್ರಿ? ಯಾರು ಈ ವಚನವನ್ನು ಬರೆದಿದ್ದಾರೋ, ಈ ಕನ್ನಡ ನಾಡಿಗಾಗಿ ಮಣಿರೂಪದೊಳಗೆ ಕೊಟ್ಟಿದ್ದಾರೋ ಅವರ ಜೀವನ ಚರಿತ್ರೆಯನ್ನು ನಾವು ನೋಡಿದ್ರೆ ನಿಜವಾಗಿರ್ತಕ್ಕಂಥ ಗಂಡ ಹೆಂಡತಿ ಹೆಂಗ ಅನ್ನೋದು ನಮಗೆ ಗೊತ್ತಾಗ್ತದೆ. ಹೆಂಗಿರ್ಬೇಕಪ್ಪ ಜೀವನದೊಳಗೆ? ನಮ್ಮವರು ರೊಟ್ಟಿ ಮಾಡೋದ್ರೆ ಗಿಟ್ಟಿ ಮಾಡ್ತಾವ, ಗಿಟ್ಟಿ ಮಾಡೋದು ರೊಟ್ಟಿ ಮಾಡ್ತಾವ. ಶರಣ ಜೀವನ ಅಂತ ಎದಕ್ಕೆ ಕರಿಬೇಕು? ಆಗಿನ ಕಾಲದಲ್ಲಿ ಶರಣರಾಗಿ ಹೋದ್ರು, ಈಗೂ ಶರಣರಿಲ್ಲನೋ ಅಂತಂದ್ರು. ಮಾರಾಯ, ನಿನ್ನ ಕಣ್ಣು ಕೆಟ್ಟಾವ, ನಿನ್ನ ಕಿವಿ ಕೆಟ್ಟಾವ, ನಿನ್ನ ಮನಸ್ಸು ಕೆಟ್ಟದ. ಆಗಿನಕ್ಕಿಂತಲೂ ಈಗೂ ಶರಣರ ನೋಡುವ ಕಣ್ಣುಗಳು ನಿನಗಿಲ್ಲ, ನೋಡುವಂತ ಕಣ್ಣುಗಳು ನಿನಗಿಲ್ಲ. ಅದಕ್ಕೆ ನಮಗೆ ಯಾರು ಶರಣರು ಕಾಣೋದಿಲ್ಲ, ಯಾರು ಸತ್ಪುರುಷರು ಕಾಣೋದಿಲ್ಲ, ಯಾರು ಶಿವಯೋಗಿಗಳು ಕಾಣಕತ್ತಿಲ್ಲ. ನೋಡುವ ಕಣ್ಣು ಬೇಕಲ್ಲ. ಅದಕ್ಕೆ ಹೇಳಿದ್ರು ಗಂಡ ಹೆಂಡತಿ ಹೆಂಗಿರಬೇಕು. ಗಂಡನ ಸಂಸ್ಥೆಯನ್ನ ಹೆಂಡತಿಯಾದವರು ತಿಳ್ಕೋಬೇಕು. ಮೊದಲು ಕತ್ತಿಗೆದ್ದು ದುಡಿದಲ್ಲ, ದುಡಿದವನ ಕತ್ತಿಗೆದ್ದು ದುಡಿದು 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 ನಾ ದುಡಿದು ಮುಪ್ಪಾಗಿನ ಅಲ್ಲ. ಸಂಜ್ಞೆಗಳನ್ನ ತಿಳ್ಕೋಬೇಕು.
ನಿನ್ನ ಸಾಲ ನಿನ್ನ ಭೂಮಿ ಇಲ್ಲೇ ಇರಲಿ ಅಂತ ಹೇಳಿ ತವ್ರ ಮನೆಗೆ ಸುಡುಕೇಸಿದಾಗ ಏನು ಅರಿವಿ ತುರ್ಕೊಂಡು ಮತ್ ಮನೆಗೆ ಬಂದ್ರೆ ಹೆಣ್ಣು ಗದ್ರೆ ನೀನ ಮಾಡಿದ ನೀನ ಹರಿ ಏನಾರ ಮಾಡಂತ ತವ್ರ ಮನ್ಯಾಗ ನಾಲ್ಕು ಮನೆ ಅಣ್ಣತಮ್ಮರು ಚಲೋ ಗೆಲ್ಲಿಸಿದ್ರಂದ್ರ ಮತ್ ತವ್ರ ಮನ್ಯಾಗ ಕೂತ್ರೆ ಹೆಣ್ಣು ಮಕ್ರಿ ಅವ್ರಿಗೆ ಇಲ್ಲ ಹೊಲಕ್ಕೆ ಹೋಗಿ ಚಂದಾನ ಗಂಡ ಹೊಡೆದು ಬರ್ತಾನ ಅವ ಹೊಡೆದ್ರಾಗ ಅವ ಹೊಲಕ್ಕೆ ಹೋಗೋಣ ಮೆತ್ತದ ಮಾಡ್ಕೊಂಡು ಹೋಗೋದು ಅವ ಮನೆಗೆ ಬರೋ ಟೈಮ್ದಾಗ ಮತ್ತ ತಲಿ ಕರ್ಕ ಬರ್ಕ ಮಾಡ್ಕೊಂಡು ಬಸ್ಸಿನ ಮ್ಯಾಗ ಆರಾಮಿಲ್ಲ ಅಂತ ಬರ್ಕೊಂಡ್ರ ಇವ್ರಿಗೆ ಏನನ್ಬೇಕು ಗಂಡ ಗಂಬಲಿ ಇಕ್ಕಿ ಗಂಡ ಹೊರಗೋದ ಬಳಿಕ ಪೃಷ್ಠಾನ್ನವನ್ನುಂಡು ಗಂಡ ಮನೆಗೆ ಬರುವಾಗ ಹಾಸಿಗೆ ಹಿಡಿದವಳಿಗೆ ಗುಂಡು ಗಲ್ಲುಗಳೇ ಮಟ್ಟು ಸರ್ವಜ್ಞ ಅಂತ ಹೇಳ್ತಾನ. ಸರ್ವಜ್ಞ ಅಂದ್ರೆ ನಾಯಿಲ್ಲ ಏನಂತಾನೆ ಎರಡಿರುವಾಗ ಒಂದು ಇರಬೇಕು ಅಂತ ಒಂದಕ್ಕಿರಬೇಕು. ಒಂದ್ಸಾರಿ ಜೀವನದಲ್ಲಿ ಒಂದು ಘಟನೆ ನಡೆದು ಹೋಗ್ತದೆ. ದಾಸಿಬೈನವರ ಹೆಂಡತಿ ಮನೆಯೊಳಗಿರ್ತಾಳೆ. ಅಲ್ಲಿ ಒಂದಿಷ್ಟು ಚೆನ್ನಾಗಿ ಕೂಡಿಕೊಂಡು ವಿಚಾರ ಮಾಡ್ತಿರ್ತಾರೆ. ದಾಸಿಮಯ ಭಾವಿ ಶರಣಂತ ದಾಸಿಮಯಿಗ ರಾಮೇಶ್ವರ ರಾಮತೀರ್ಥ ಅಂತ ಬರ್ತದೆ. ರಾಮಲಿಂಗ ಹೊನ್ನಿನ ಮೈಸೂರಿಯಾನಂತ ಏನು ಮುತ್ತು ರತ್ನಗಳನ್ನ ಅವನ ಮನೆಯೊಳಗೆ ಬಂದು ಪ್ರತಿನಿತ್ಯ ಸುತ್ತಾನಂತ ಬರೇ ಸುಳ್ಳು ಹೇಳ್ತಾವ. ಒಬ್ಬನ ಶರಣರು ಅಂತ ಒಂದಿಷ್ಟು ಮಂದಿ ಮಾತಾಡ್ತಿದ್ರು ಕಟ್ಟಿ ಕುಂತವ್ರು. ಅವರು ಮಾತಾಡಿದ್ರು ಕೂಡ ಶರಣರು ತಲೆಗೊಡ್ಲಿಲ್ಲ. ಅವರು ಮಾತಾಡಿದ್ರು ಶರಣರು ತಲೆಗೊಡ್ಲಿಲ್ಲ. ಅದರಾಗ ಅವರು 4 ಮಂದಿ ವಿಚಾರ ಮಾಡಿದ್ರಂತ ಶರಣರ ಜೀವನ ಚಲೋನೋ ಏನು ಸನ್ಯಾಸಿ ಜೀವನ ಚಲೋನೋ. ಮದುವೆಯಾಗಿ ಪ್ರಪಂಚ ಮಾಡಿಕೊಂಡು ಈ ಸಮಾಜದೊಳಗೆ ಎಲ್ಲರ ಜೊತೆಗೆ ಅತ್ತಂಗಿಯರಾಗಿ ಯವ್ವ ಅಂದು ಅಕ್ಕ ಅಂದು ಎಣ್ಣ ಅಂದು ಮಾಮ ಅಂದು ಕಾಕ ಅಂದು ಅವ ಎಲ್ಲರಿಗೂ ಮಕ್ಕಳು ಒಣಗಿ ಬೇಕಾಗಿ ಎಲ್ಲರಿಗೂ ಬೇಕಾಗಿ ಈ ಪ್ರಪಂಚದೊಳಗೆ ಹಸಿರು ಬಂದವರಿಗೆ ಒಂದು ತುತ್ತು ಅನ್ನ ನೀಡಿ ನೀರಡಿಸಿ ಬಂದವರಿಗೆ ನೀರು ಕೊಟ್ಟು ಬಿಸಿಲಾಗಿದ್ದವರು ನೆರಳಿ ಕೆರೆದು ಜೀವನ ಇನ್ನೂ ಚಲೋನೋ ಏನು ಸನ್ಯಾಸಿ ಆಗೋದು ಚಲೋನೋ ಅಂತ ಪ್ರಶ್ನೆ ಬಂದು ಆಗಿನ ಕಾಲದೊಳಗೆ ಅವರೆಲ್ಲರೂ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದ್ರು. ಇಲ್ಲ ದಾಸಿ ಮಾಡಿರೋದನ್ನ ಕೇಳೋಣ ಮೊದಲವರಿಗೆ ಬರ್ತಾರೆ. ಅವಾಗ ದಾಸಿ ಮೇನವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ನೇಯ್ಗೆ ಹಣಿತಿದ್ದರು. ನೇಯ್ಗೆ ಅವರು ಜಾಗೃತಿ ದೇವಾಂಗ ಸಮಾಜದವರು ನೇಯ್ಗೆ ಹಣಿತಿದ್ರು. ಒಬ್ಬ ಸನ್ಯಾಸಿ ಒಬ್ಬ ಗೃಹಸ್ಥ ಇಬ್ಬರು ಕೊಡೆ ಬಂದು ನಮಸ್ಕಾರ ಮಾಡಿದರು. ಶರಣ ಅಂತೀವಿ ಸಾಕಿಟ್ಟ ನಮಸ್ಕಾರ ಪಾದಕ್ಕೆ ಹಚ್ಚಿ ಹಣಿ ಹಚ್ಚಿ ನಮಸ್ಕಾರ ಮಾಡಿದರೆ ಪುಣ್ಯ ಬರ್ತದೆ ಅಂತ ತಿಳ್ಕೋಬೇಡ. ಸಬ್ಕಾ ಮಾಲೀಕ್ ಏಕ ಹೈ. ಎಲ್ಲರ ತಂದೆ ಒಬ್ಬನೇ ಭಗವಂತ ಸಿದ್ಧಾರೂಢ. ನೀವು ಅಲ್ಲೇ ಕುಂತು ಸಿದ್ಧಾರೂಢ ಅಂತ ಅಲ್ಲೇ ಕುಂತು ನೀವು ಸಿದ್ಧಾರೂಢ ಅಂತ ಕೈ ಮುಗಿದು ನಿಮ್ಮ ಎದೆಗೆ ಕೈ ಹಚ್ಕೊಂಡ್ರಿ ಅಂದ್ರೆ ಸಿದ್ಧಾರೂಢನ ಆಶೀರ್ವಾದ ಅಲ್ಲೇ ಕುಂತಲ್ಲೇ ಸಿಗ್ತದೆ. ಅಲ್ಲೇ ಕುಂತಲ್ಲೇ ಸಿಗ್ತದೆ. ಅಲ್ಲೇ ಶರಣರು ಕೊಟ್ಟರು. ಬಂದು ಅವ್ರು ಬಂದಾಗ ನೀರು ಕೊಟ್ಟರು, ಕೈಕಾಲು ಮುಖ ತೊಳ್ಕೊಂಡ್ರು. ಕೈಕಾಲು ಮುಖ ತೊಳ್ಕೊಂಡ ಮೇಲೆ ಅವ್ರ ಧರ್ಮ ಪತ್ನಿ ದಾಸಿಮಯ್ಯನವರ ಧರ್ಮ ಪತ್ನಿ ದುಗ್ಗಳೆ ಅಂತ ಹೋಗಿದ್ರು. ಆಯ್ತು ಸ್ವಾಮಿ ಅಂದ್ರು. ಬಂದು ಅವರು ಅತಿಥಿಗಳು ಬಂದರೆ ಸ್ವಲ್ಪ ನೀರು ಕೊಡು, ಏನಾರ ಗಂಜಿ ಅಂಬಲಿ ಅಂತಂದ್ರು ಕೊಡು ಅಂತ ಹೇಳ್ಕೊಂಡು ತನ್ನ ಧರ್ಮ ಪತ್ನಿಗೆ ಹೇಳಿದರು. ಏನಂದರೆ ದುಗ್ಗಳೆ ಅಂತ ಕರೆದರು.
ಈಗ ಈಗ ಹೆಸರು ಕರೀರೂಪ ನಾಯಿ ಅಂತ. ಯಾಕೆ ಈಗೆಲ್ಲ ಚೇಂಜ್ ಆಗ್ಯಾವ. ಗಂಡನ ಹೆಸರಿಟ್ಟ ಕರೀತಾರೆ. ಈ ಗಂಡನ ಹೆಸರೇ ಹೋಗ್ಬಿಟ್ಟು ಬಾಬಿಟ್ಟು ಅಂತ ಹೆಸರುಗಳು ಕೂಡ ಆಗಿನ ಕಾಲದೊಳಗೆ ಬಸವಣ್ಣ, ಚನ್ನಬಸವಣ್ಣ, ಪ್ರಭುಲಿಂಗ, ಬಸವರಾಜ, ಶಿವಪುತ್ರ, ಮಾಳಿಂಗ, ಚಟಿಂಗರಾಯ, ಕರಿಸಿದ್ದ ಅಂತ ಹೇಳ್ತಿದ್ರು. ಈಗ ಪಿಟ್ಟೆ ಅದು ಪಿಟ್ಟೆ ಹೆಸರು ಯಾಕೆ ಹಿಡಿದಿದ್ರು ಅಂತ ಕೇಳಿದ್ರ, ಬಸವಣ್ಣ ನೀನು ಗುಡಿಗೆ ಬಂದು ದಿನ ಬಂದು ಹೋಗೋದಾಗೋದಿಲ್ಲಪ್ಪ ಸಂಸಾರದೊಳಗ. ನಾನು ನಿನ್ನ ಗುಡಿಗೆ ಬಂದು ಸುತ್ತ ಆಗೋದಿಲ್ಲ, ನಾಮದ ಜಪ ಮಾಡೋದಾಗೋದಿಲ್ಲ. ನಾನು ನಿನ್ನ ಹೆಸರನ್ನೇ ನನ್ನ ಮಗನಿಗೆ ಇಟ್ಟು ಒಂದು ದಿನಕ್ಕೆ 100 ಸಾರಿ ಬಸವಣ್ಣ ಬಸವಣ್ಣ ಅಂತ ಕರಿತೀನಪ್ಪ, ನನಗೆ 101 ಜಪ ಆಗಲಿ ಅಂತ ಹೇಳ್ಕೊಂಡು ಬಸವಣ್ಣ ಬಸವಣ್ಣ ಅಂತ ಕರಿತೀನಿ. ಮತ್ತೆ ಇವತ್ತ ಆ ತಾಯಿ ನನ್ನ ಮಗನಿಗೆ ಬಸವಣ್ಣ ಅಂತ ಹೆಸರಿಟ್ಟಿರ್ತಾರೆ. ಮತ್ತೆ ಅದೇ ತಾಯಿ ಬಸ್ಯ ಅಂತಂದ್ರೆ ಮಕ್ಕಳ ಮನೆಯವರು ಕಿಶ್ಯ ಅಂತಾರೆ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಎಂದು ಕೆಡಿಸಿ ಮಾತಾಡಬೇಡ್ರಿ ತಾಯಿ. ಯಾವಾಗಲೂ ನೀವು ಚಂದ ಕರೆದ್ರಿ ಅಂದ್ರೆ ನಿಮಗೂ ಅವ್ರು ಚಂದಾಗ ಕೋಣೆನವ್ರು ಇರ್ತಾರೆ. ಏನಾದ್ರು ಬೈತಿದ್ರೆ ಅವ್ರು ಬೈತಾಳಪ್ಪ, ಚಂದ ಕರಿಬೇಕು ಅಂತ ಕರೀತಾರೆ. ಹಾಗೆ ಅತಿಥಿಗಳು ಕಿವಿಯಾಳು ಬಿಟ್ಟು ಸ್ವಾಮಿ ಅಂತ ಬಂದು ಪ್ರಸಾದ ಮಾಡಿದ್ರು. ಪ್ರಸಾದ ಮಾಡಿದ ಮೇಲೆ ಯಾಕೆ ಬಂದಿರಿ ಅಂತ ದಾಸಿಬೈನವರು ಕೇಳಿದ್ರು. ಅವಾಗೊಬ್ಬ ಗೃಹಸ್ಥಾಶ್ರಮ ಎದ್ದು ನಿಂತು ಹೇಳಿದ, ಸ್ವಾಮಿ ಮಾನವ ಜನ್ಮ ಅಂತ ಬಂದ ಮೇಲೆ ಈ ಪ್ರಪಂಚದೊಳಗೆ ಹೆಣ್ಣು ಮಕ್ಕಳು ಮಾಡಿಕೊಂಡು ಒಂದಿಷ್ಟು ಹಸಿದು ಬಂದವರಿಗೆ ಅನ್ನ, ನೀರಡಿಸಿ ಬಂದವರಿಗೆ ನೀರ, ಅರಿವಿಲ್ಲದವರಿಗೆ ಅರಿವಿ, ಮನಿ ಇಲ್ಲದವರಿಗೆ ಒಂದು ಗುಡಿಸಲ ಹಾಕಿ ಕೊಟ್ಟು ಈ ಗೃಹಸ್ಥ ಜೀವನದೊಳಗಿದ್ರ ಪರಮಾತ್ಮ ಸಿಗ್ತಾನ ಅಂತ ನಾ ಹೇಳಕತ್ತೀನಿ. ನೇರವಾಗಿ ಕಾಲಿ ಬಟ್ಟಿ ಹಾಕೊಂಡು ಮನದಾಗಿದ್ರ ಮೋಕ್ಷ ಆಗ್ತದಂತ ಇವ್ರು ಹೇಳಕತ್ತಾರ. ಯಾವುದು ಕರೆ ಅಂತ, ಇದರ ಯಾವುದು ಕರೆ ನಮಗೆ ಹೇಳಬೇಕು ಅಂತ ಕೇಳಿದರು. ಆ ಸಂದರ್ಭದೊಳಗೆ ದಾಸಿಬೈನವರು ಹೇಳ್ತಾರೆ, ಅವ್ರ ಜೋಡಿ ವಾದ ಮಾಡ್ಲಿಕ್ಕೆ ಹೋಗಲಿಲ್ಲ. ನೋಡ್ರಿಪ್ಪ ಬರ್ರಿ, ದುಡ್ಡಳೆ ನಿಮ್ಗೊಂದಿಷ್ಟು ಪ್ರಸಾದ ಮಾಡಕ್ ಹೋಗ್ಯಾಳ. ಅಕ್ಕಿ ಒಂದು ಕೆಲಸ ಮಾಡಕತ್ತಿದ್ಲು. ಏನ್ ಮಾಡಕತ್ತಿದ್ಲು? ಭತ್ತ ಕುಟ್ಟಕತ್ತಿದ್ಲು. ಭತ್ತ ಹೆಂಗೆ ಅಲ್ಲಿ ಹೋಗಿ ನೋಡಿದ್ರು ಹೆಣ್ಣು ಅವರಿಬ್ಬರಿಗೆ. ಒಳಗೆ ಹೋಗಿ ನೋಡಿದ್ರು, ಹಿಂಗೆ ಹಿಂಗ ಕುಟ್ಟಿ ಹಿಂಗ ಮ್ಯಾಗ ಒಯ್ದಿದ್ದಲ್ರಿ. ಅದಕ್ಕೆ ಏನಂತೀರಿ? ಕುಟ್ಟೋದಕ್ಕೆ ಒಣಗಿ, ಹಿಂಗ ಒಣಗಿ ಹಿಂಗ ಮ್ಯಾಗ ಹಿಡಿದಿದ್ದು. ಗಂಡನ ಶಬ್ದ ದುಗ್ಗಳೆ ಅಂತ ಕರೆದಾರ. ಅವಾಗ ಕಿವಿಗೆ ಬಿದ್ದಾರ ಸ್ವಾಮಿ ಅಂತಂದ್ರೆ ಹಿಂಗ ಹಿಂಗ ಕೈ ಬಿಟ್ಟಾರೆ, ಹಿಂಗ ಕೈ ಬಿಟ್ಟಾರೆ. ಅದ ಅಲ್ಲೇ ಅಂತ ನಿಂತಿತ್ತು. ನೋಡಿದ್ರು ಒಳಗ ಭತ್ತ ಹಾಕ್ಯಾರ, ಒಣಗಿರೆ ಅಂತರ್ಲೇ ನಿಂತಿತ್ತು. ಅವರಂದ್ರು ಬಂದವರು, ಯಾಕ್ರಪ್ಪ ನೋಡಿದ್ರೇನು? ನೋಡಿದ್ರು. ಮಾತು ಕೊಂಡರು, ಮಾತು ಕೊಟ್ಟು ಮತ್ತೊಂದ್ಸರಿ ಡುಗ್ಗಳೆ ಅಂತ ಕರೆದು ಸ್ವಾಮಿ ಅಂತ ಒಳಗಿನಿಂದ ಉತ್ತರ ಬಂತು. ಮಧ್ಯಾಹ್ನ 12 ಗಂಟೆ ಆಗಿದೆ. ಟೈಮ್ ಎಷ್ಟಾಗಿತ್ತು? 12 ಗಂಟೆ. ಮಠ ಮಧ್ಯಾಹ್ನ. ಹೊರಗೆ ನಿಂತು ಬೆಂಕಿ ಹತ್ತದಾಗ ಬಿಸಿಲ. ಅವಾಗ ಹೆಂಡತಿ ಕೇಳ್ತಾರೆ, ನನಗ ಕಣ್ಣು ಕಾಣಲು ದಾರದ ಗಟ್ಟು ಬಿದ್ದದ, ದೀಪ ಹಚ್ಕೊಂಡು ಬಾ ಅಂದ್ರು. ನಾ ಹೇಳಕತ್ತೀನಿ ತಿಳಿದಿದೆ. ಮಧ್ಯಾಹ್ನ ಬಿಸಿಲಿರುವಂತಹ ಸಂದರ್ಭದೊಳಗೆ ಬೆಂಕಿನೊಳಗೆ ಹೆಂಡತಿಗೆ ಕೇಳ್ತಾರ, ದಾರದ ಗಂಟು ಬಿದ್ದದ, ಕತ್ತಲಾಗ್ಯದ, ದೀಪ ಹಚ್ಕೊಂಡು ಬಾ ಅಂದ್ರು. ತಲೆ ಮ್ಯಾಗ ಸೆರಗ ಹೊತ್ಕೊಂಡ್ಲು, ದೀಪ ಹಚ್ಕೊಂಡು ಮುಂದಿಟ್ಟು. ತಿಳಿದೇನ್ರಪ್ಪ ನಿಮ್ಮ ಉತ್ತರ ಅಂದ ದಾಸಿಮಯ್ಯ. ನಮಗೆ ತಿಳಿಲಿಲ್ಲ ಬಿಡಬೇಕು. ಹುಚ್ಚರೆ ಮಠ ಮಧ್ಯಾಹ್ನ
ಇವತ್ತು ನಮ್ಮ ಬಸವರಾಜ ಶರಣರಿಗೆ ಎಷ್ಟು ಮಂದಿ ಅದೀರಿ? 26, 27, ಇವತ್ತು 35. 30 ಇವರು ಮೂರು ಸಣ್ಣ ಇವಿಟ್ಟರೆ ಉಳಿದು ಆದ್ರೆ ಯಾಕೆಂದ್ರೆ ಒಂದು ತಾಸು ಪ್ರಾಮಾಣಿಕವಾಗಿ ಭಗವಂತನ ಸೇವೆಗೆ ಒಂದು ತಾಸು ಮೀಸಲಿರಿಸಿದ್ರೆ ಸಾಕು. ಮನದೇವ ಮನುಷ್ಯನಂ ಕಾರಣಂ ಬಂದ ಮೋಕ್ಷಯೋ. ಈ ಮಂಗ್ಯ ಮನುಷ್ಯನನ್ನು ಮಾಡೋದು ಇಲ್ಲ, ಮೃಗ ಮಾಡೋದು ಇಲ್ಲ ಅಂತಿಲ್ಲ. ದನಾದಿಯ ಮನುಷ್ಯನೇ ಏನ್ ಬೈತಿದ್ರು ನಮ್ಮ ತಾಯಿಗಳು. ಗುರು ತಪ್ಪು ಮಾಡಿದಾಗ ಏನಂತೀರಿ? ಏನ್ ದನಾದಿಯ ಮನುಷ್ಯ. ನಿಮಗೆ ಗೊತ್ತಿಲ್ಲ ದನಾದನ ಮನುಷ್ಯ ಅನ್ನೋದು. ನೀವು ಎದಕ್ಕೆ ಬೈದಿರಿ? ಅವ ಮಾಡ್ತಕ್ಕಂಥ ವ್ಯವಹಾರಕ್ಕೆ ದನ ಅಂತಾರೆ, ಮತ್ತೆ ಅವ ಒಳ್ಳೇದು ಮಾಡ್ತಿದ್ದ ಅಂದ್ರೆ ಮನುಷ್ಯತ್ವ ಅಂತಾರೆ. ಮನುಷ್ಯ ಮಾಡೋ ದನ ಮಾಡೋ ವ್ಯವಹಾರಗಳನ್ನ ಮನುಷ್ಯ ಮಾಡ್ತಕ್ಕಂಥ ಅಂದ್ರ ಅವ ಮನುಷ್ಯ ರೂಪದ ಮೃಗ ಅಂತ ಕರೀತಾರೆ. ಅವಾಗ ಅವ್ರು ತಿಳಿದು ನಮಸ್ಕಾರ ಮಾಡಿದ್ರು. ಯಪ್ಪ, ಸನ್ಯಾಸಿ ಆಗೋದ್ರಿಂದ ಏನು ದೊಡ್ಡ ಲಾಭ ಇಲ್ಲ. ಇಲ್ಲೇ ಈ ಲೋಕದೊಳಗಿದ್ದು ಇದರ ಲೋಕದೊಳಗಿದ್ದು ನಿಮ್ಮ ಜೊತೆ ಆಡಿ, ನಿಮ್ಮ ಜೊತೆ ಬಯಸಿಕೊಂಡು, ನಿಮ್ಮ ಜೊತೆ ನಿಮಗಿಟ್ಟು ಬೈದು, ನಿಮ್ಮದು ಒಂದು ರೊಟ್ಟೆಗೆ 2 ರೊಟ್ಟೆ ಕಸುಗಳು ತಿಂದು ಪ್ರೇಮದಿಂದ ಶಿವ 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 ಅಂತ ಕಾಲ ಕಳೆಯುವುದೇ ನಿಜವಾಗಿರ್ತಕ್ಕಂಥ ಬಸವಣ್ಣನವರ ವಚನದ ಸಿದ್ಧಾಂತ ಅನ್ನೋದನ್ನು ನೀವೆಲ್ಲರೂ ತಿಳ್ಕೋಬೇಕು. ಎಲ್ಲರೂ ತಿಳ್ಕೋಬೇಕು. ಹೀಗಿದ್ದರೆ ತಾಯಿ ಮಾದಲಾಂಬಿಕೆ ಗಂಡನ ಮಾತಿಗೆ ಎದುರು ಉತ್ತರ ಕೊಡುತ್ತಿರಲಿಲ್ಲ. ಯಾವಾಗಲೂ ಸದಾ ಭಗವಂತನ ಚಿಂತನೆಯಲ್ಲಿ ಇದ್ರು. ಅಲ್ಲಿ ಈಶ್ವರ ಲಿಂಗಕ್ಕೂ ಪೂಜೆ ಮಾಡಿದ್ದು 16 ಸೋಮವಾರ ಅಂತಿರಲ್ಲ, 16 ಸೋಮವಾರ ಮಾಡಿದ್ದು. ಅಂದ್ರೆ 16 ಸೋಮವಾರ ಹಿಡಿದು 15 ಸೋಮವಾರ ಉಪವಾಸ. ಅಂದ್ರೆ 15 ಸೋಮವಾರ ಅಂದ್ರೆ ಒಂದು ತಿಂಗಳಿಗೆ 1 ಸೋಮವಾರ. ನಾಯಕತ್ತಿದ್ರಿ ಒಂದು ತಿಂಗಳದಾಗ 1 ಸೋಮವಾರ ಊಟ ಮಾಡೋದು, ಉಳಿದು 4 ಸೋಮವಾರ ಉಪವಾಸ. ಹಂಗ ಒಂದು ತಿಂಗಳದಂತೆ 16 ಸೋಮವಾರ ಮಾಡಿಲ್ಲ. 16 ತಿಂಗಳ 1 ಸೋಮವಾರ ಉಪವಾಸ ಉಂಟು. ಅಲ್ಲಿ ಶಿವನ ಲಿಂಗಕ್ಕೆ ಪೂಜೆ ಮಾಡಿದ್ದು. ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು. ಯಾರು? ಮಾದಲಾಂಬಿಕೆ. ಮಧುವರಸ ಮತ್ತು ಮಾದಲಾಂಬಿಕೆಯ ಒಂದು ಹಿರಿಯ ಮಗಳು ಯಾರು ಅಂತ ಕೇಳಿದ್ರೆ ಅಕ್ಕ ನಾಗಮ್ಮ ಅಂತ ಹಿರಿಯ ಮಗಳು ಹುಟ್ಟಿದ. ಹುಟ್ಟಿವಾಗ 14 ವರ್ಷ ಹೋಗ್ಬಿಡ್ತು, ಮಕ್ಕಳಾಗಲಿಲ್ಲ. ಅಗ್ರಹಾರದ ಒಡೆಯ ಮಧುವರಸ ಒಂದು ಅಗ್ರಹಾರಕ್ಕೆ ಒಡೆಯಾದ. ಬಸವ ಬಾಗೇವಾಡಿಂದೇ ಅಲ್ಲ, ಬಾಗೇವಾಡಿಯ ಸುತ್ತಮುತ್ತ ಎಷ್ಟು ಹೋಬಳಿಗಳು ಬರ್ತಾವೋ, ಎಷ್ಟು ಪಂಚಾಯಿತಿಗಳು ಬರ್ತಾವೋ, ಎಲ್ಲರೂ ಅವನ ನಿಯಂತ್ರಣದಲ್ಲಿ ಇದ್ದು. ಅವಾಗ ಮಕ್ಕಳ ಚಿಂತೆ ಬಹಳ ಕೆಟ್ಟ. ಪರಮಾತ್ಮ ಸಾಕಷ್ಟು ಕೊಟ್ಟಾನ, ಹಾದಿಗೊಂದು ಹೊಲ ಕೊಟ್ಟಾನ, ಬೀದಿಗೊಂದು ಮನೆ ಕೊಟ್ಟಾನ, ಮನೆ ತುಂಬಾ ನಿಂತದ, ಟ್ರೆಜರಿ ಒಳಗೆ ರೊಕ್ಕ ತುಂಬ್ಯಾವ. ಕರೆ ಏನು ಹೆಣ್ಣಾಗಿ ಹುಟ್ಟಿನಿಲ್ಲ, ಹೆಣ್ಣಾಗಿ ಹುಟ್ಟಿದ ಬಳಿಕ ಮುತ್ತೈದೆಯಾಗಿದ್ದೇನೆ, ಒಂದು ಗಂಡು ಮಗುವನ್ನು ಕೊಡಬಾರದೆ ದೇವ ಅಂತ ಆ ತಾಯಿ ಮಾದಲಾಂಬಿಕೆ ಕಣ್ಣೀರನ್ನು ಸುರಿಸುತ್ತಿದ್ದೆ. 100 ಮಂದಿ ಹೆಣ್ಣು ಮಕ್ಕಳಿಗೆ ಹೇಳ್ಬೇಕ, ಮನೆಗೊಬ್ಬ ದೀಪ ಹಚ್ಚಾಕ ಒಂದು ಮಗು ದೀಪ ಬೇಕು, ಅದು ಗಂಡು ಮಗು ಅಂತ ತಿಳ್ಕೊಂಡು ತಾಯಿ ಚಿಂತೆ ಮಾಡಕಂತಾಳ. ಯಾರೋ ಮಾದಲಾಂಬಿಕೆ. ಅವಳು ನಿಶ್ಚಯ ಮಾಡಿದ್ದಳು, ಹೇಗಾದರೂ ಮಾಡಿ ನಾನು ಒಂದು ಗಂಡು ಮಗುವಿನ ಪಡ್ಕೋಬೇಕು ಅಂತ ವಿಚಾರ ಮಾಡ್ತಾಳ. ವಿಚಾರ ಮಾಡಿ ಆ ತಾಯಿ ಈ ಸಲ ಶಿವಲಿಂಗವನ್ನು ಪೂಜೆ ಮಾಡಬಾರ್ದು, ಶಿವನ ಮುಂದೆ ನಂದಿಯಾಗಿ ಕುಂತಾನಲ್ಲ ಬಸವಣ್ಣ, ನಂದಿಯಾಗಿ ಕುಂತಾನಲ್ಲ, ನಂದಿ ಮೇಲೆ ಊಟ ಹಿಡಿಬೇಕು ಅಂತ ತಿಳ್ಕೊಂಡು ಮಾದಲಾಂಬಿಕೆ ಏನ್ ಮಾಡ್ತಾಳೆ ಅಂದ್ರೆ ಮತ್ತೆ 16 ಸೋಮವಾರ ಉಪವಾಸವನ್ನು ಹಿಡಿತಾಳೆ. ಮತ್ತೆ 16
ಸೋಮವಾರ ಉಪವಾಸವನ್ನ ಅಯ್ಯ ಅದನ್ನೇನು ಬಿಡುವ ಯಾಕೆ ಹೆಣ್ಣೋದ್ರೆ ಮುಂದೆ ಯಾರಿಗೆ ಮಾಡ್ತಾವ ಕೇಳ್ತಿರ್ತೀರಿ ಇಲ್ಲ ಮಾಡ್ಕೊಂತಿದ್ರ ಮಂದಿ ಕಾಟ ಮುಂದ ಬೇಡ್ಕೊಂತಿದ್ರ ನಾಯಿ ಕಾಟ ಸೊ ಪ್ರಪಂಚದಾಗ ಇದ್ರೂ ಈ ಸಮಾಜ ಬಿಡೋದಿಲ್ಲ ಈ ಸಮಾಜ ಬಿಡೋದಿಲ್ಲ ಅಯ್ಯ 7 ವರ್ಷ ಆಯ್ತು ಒಂದಾಗದ ಅಗ್ರಹಾರಕ್ಕೆ ಒಡೆಯಬೇಕು ಒಂದು ಏನೂ ಆಗಿಲ್ಲ ಹೆಂಗ್ ಮಾಡೋದು ಅಂತ ತಿಳ್ಕೊಂಡು ಆಜು ಬಾಜುದವರು ನಿಂದ ಗಂಡು ಮಕ್ಕಳು ಅಪತ್ರಸ್ಯ ಗತಿರ್ನಾಸ್ತಿ ಗಂಡು ಮಕ್ಕಳು ಆಗಲಿಲ್ಲ ಅಂದ್ರೆ ಮನೆಗೆ ದಿಕ್ಕಾಗೋದಿಲ್ಲ ದೀಪ ಇಲ್ಲ ಹೆಂಗ್ ಮಾಡಬೇಕು ಅಂತ ಆ ತಾಯಿ ಮಾತನಾಡಿಗೆ ಆ ನಂದಿಗೆ ಗಟ್ಟಿಯಾಗಿದ್ದು ನಂದೀಶ ನಿನ್ನನ್ನು ನಂಬೇನೆಪ್ಪ ಹಾಗಲ್ಲಾದರೂ ಎದ್ದು ನೀರಲ್ಲಾದರೂ ಎದ್ದು ಏನಾದರೂ ಮಾಡು ಒಂದು ಗಂಡು ಮಗುವಿಗೆ ನನಗೆ ಕರುಣಿಸಬೇಕು ನನ್ನ ಮಡಿಲು ತುಂಬಬೇಕು ಅಂತ ಮಾತನಾಡಿಗೆ ಏನು ಮಾಡಿದ್ದಾರೆ ಅಂದ್ರೆ ನಂದಿಯನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಪ್ರತಿ ಸೋಮವಾರ ಉಪವಾಸ ಇರೋದು ತಣ್ಣೀರಿನ ಸ್ನಾನ ಮಾಡೋದು ಉಪಕಾರ ಊಟ ಮಾಡಲಾರದೆ ಅವತ್ತು ಒಂದು ದಿನ ನಂದೀಶ 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 ಅಂತ ಜಪ ಮಾಡೋದು ಈಗ 16 ಸೋಮವಾರ ಪ್ರತಿನಿತ್ಯ ಬರೋದು ಆರತಿ ಬೆಳಗೋದು ಅಲ್ಲಿ ಅಂಗಳದೊಳಗೆ ಕಸ ಗುಡಿಸೋದು ಈಗ ಮಾಡ್ತಿದ್ಲು 16ನೇ ಸೋಮವಾರ 16ನೇ ಸೋಮವಾರ ಬಂತು ಮಂಗಳಾರತಿ ನಡೆದಿತ್ತು ಬಸವಣ್ಣನಿಗೆ ನಂದೀಶ್ವರನಿಗೆ ಹಾರ ತುರಾಯಿಗಳನ್ನ ಹಾಕಿದ್ರು ಹಾಕಿದಂತ ಸಂದರ್ಭದೊಳಗ ಗೆಳತಿ ಗಂಗಮ್ಮ ಮಾದಲಾಂಬಿಕೆ ಕಣ್ಣಾಗ ನೀರು ತುಂಬಿಕೊಂಡು 16 ಸೋಮವಾರ ಮುಗಿಲಿಕತ್ತದೆ ಕಪಟ ನಾಟಕ ಸೂತ್ರಧಾರ ಪರಮಾತ್ಮ ನಂದೀಶ ನನಗೇನಾದರೂ ಒಂದು ವರ ಕೊಡೋಪ್ಪ ಈ ಅಗ್ರಹಾರಕ್ಕ ಒಬ್ಬ ಒಡೆಯಬೇಕಾಗಿದೆ ನಮ್ಮ ಅತ್ತಿ ಮಾವ ಕಾಣ್ಲಿಕ್ಕೆ ಗಂಟಾಗಿಲ್ಲ ಒಂದು ಹೆಣ್ಣು ಹಡದಾಳ ಮುಂದೆ ಹೆಂಗ್ ಮಾಡಬೇಕು ಅಂತ ಚಿಂತೆ ಮಾಡಕತ್ತಾರ ಹೇಗಾದರೂ ಮಾಡಿ ಒಂದು ಮಗುವನ್ನು ಕರುಣಿಸು ಅಂತ ಸಂಕಲ್ಪ ಮಾಡಿಕೊಂಡು ಕಣ್ಣಾಗ ನೀರು ತುಂಬಿಕೊಂಡು ನಂದೀಶನನ್ನು ನೆನೆದು ಮಂಗಳಾರತಿ ಮಾಡುವಾಗ ಆರತಿ ಹಿಡಿದುಕೊಂಡಿದ್ದು ಒಂದು ಕ್ಷಣ ರೋಮಾಂಚನ ಆಗುತ್ತದೆ ಪರೇಶನ್ ಆಗ್ತಾಳೆ ಆ ಮಂಗಳ ಆರತಿ ಹಿಡಿದಿದ್ದಾಳೆ ಆ ತಾಯಿ ಮನಸ್ಸಿನೊಳಗೆ ಚಿಂತೆ ಮಾಡಲಿಕ್ಕೆ ತಿಳಿದು ನಂದಿಯ ಕೊರಳಾಗ ಹಾಕಿರತಕ್ಕಂತ ಒಂದು ಹಾರದ ತುರಾಯ ಎದಕ್ಕೆ ಬೀಳಿಲ್ಲ ಬದುಕಿನ ಹಾರ ಕೆಳಗೆ ಜ್ಯೋತಿ ಬಿತ್ತು ಅವಾಗ ಪೂಜಾರಿ ಅಂತಾನೆ ಯವ್ವ ನಿನಗೆ ಬಸವಣ್ಣನ ನಂದೀಶ್ವರನಿಂದ ವರಪ್ರಸಾದ ಸಿಕ್ಕದ ಬದುಕು ಹೂ ಬಿದ್ದದ ಆ ಮಾಲೀಕರು ಅಂತ ತಿಳ್ಕೊಂಡು ಪೂಜಾರಿ ತಂದು ಯಾರ ಕೈಯಾಗಿಟ್ಟ ಅಂತ ಕೇಳಿದ್ರೆ ಮಾದಲಾಂಬಿಕೆಯ ಗುಡಿಯೊಳಗೆ ಹಾಕ್ತಾರೆ ಯಾವಾಗ ಮಾದಲಾಂಬಿಕೆಯ ಗುಡಿಯೊಳಗೆ ಹಾಕಿದಾಗ ಆ ತಾಯಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅವಳು ಹೂವನ್ನು ಹುಡುಕೊಂಡು ಬಿಡ್ತಾಳೆ ಹೂವ ಹುಡುಕೊಂಡು ಕಾಲ ಗತಿಸ್ತದೆ ಪರಶಿವನ ಆಜ್ಞೆಯಂತೆ ನಂದೀಶ ದೇಶ ಸಂಚಾರ ಮಾಡ್ತಾ ತಿರುಗ್ತಾ ಪರಮ ಪ್ರತಿಮತೆಯಾಗಿರತಕ್ಕಂಥ ಮಾನಿನಿಯಾಗಿರುವ ಮಾದಲಾಂಬಿಕೆಯ ಪವಿತ್ರವಾದ ಗರ್ಭವನ್ನು ನೋಡಿದ ಪವಿತ್ರವಾದ ಗರ್ಭವನ್ನು ನೋಡಿದ ಪರಮಾತ್ಮ ಹೇಳಿರ್ತಕ್ಕಂಥ ಪುಣ್ಯ ತಾಯಿಯ ಉದರ ಹಿಡಿಯದ ನಾನು ಇಲ್ಲೇ ಈ ತಾಯಿಯ ಮಡಿಲು ತುಂಬಬೇಕು ಅಂತ ತಿಳ್ಕೊಂಡು ಧೀರವಾಗಿರ್ತಕ್ಕಂಥ ನಂದೀಶ್ವರನ ಶಕ್ತಿ ಎಲ್ಲಿ ಹೋಯಿತು ಅಂತ ಕೇಳಿದ್ರೆ ಪರಮ ಪ್ರತಿಭತೆಯಾಗಿರ್ತಕ್ಕಂಥ ಮಾದಲಾಂಬಿಕೆಯ ಗರ್ಭದೊಳಗ ಯಾರೋ ನಂದೀಶ್ವರ ಮಡಿಲು ತುಂಬ್ಕೊತಾನೆ ಆ ತಾಯಿಗೆ ಮಡಿಲು ತುಂಬ್ಕೊತದೆ ಯಾವ ಸಂದರ್ಭದೊಳಗೆ ಆ ತಾಯಿಗೆ ಮಡಿಲು ತುಂಬ್ಕೋತೋ ಅಗ್ರಹಾರದೊಳಗೆ ಎಲ್ಲರಿಗೂ ಕೂಡ ಸುದ್ದಿ ಆಗ್ತದೆ ಮಾದಲಾಂಬಿಕೆ ಮತ್ತೆ ಗರ್ಭಿಣಿಯಾಗಿದ್ದಾಳ ಮಾದಲಾಂಬಿಕೆ ಗರ್ಭಿಣಿಯಾಗಿದ್ದಾಳ ತವ್ರ ಮನೆಗೆ ಹೇಳಿ ಕಳಿಸಿದ್ರು ನಾಗಲಾಂಬಿಕೆ ಅಲ್ಲೇ ಮುತ್ಯಮ್ಮನ್ಯಾಗ ಅಂದ್ರೆ ಇಂಗಳೇಶ್ವರ ಬಸವಣ್ಣನವರ ತಾಯಿಯ ಮನೆ ಇಂಗಳೇಶ್ವರ
ಆ ಸಂದರ್ಭದೊಳಗೆ ಎಲ್ಲಿದ ಸಂತೋಷ. ಬಹಳ ದಿನಕ್ಕೆ 7-8 ವರ್ಷ ಆಗಿ ಒಂದು ಹೆಣ್ಣು ಮಗು ಆಗಿತ್ತು. ಮಗಳು ದೊಡ್ಡಕ್ಕಾಗತ್ತಾಳ ನಾಗಮ್ಮ ಮಾತನಾಡಿ ಮಗಳು ತುಂಬಿಕೊಂಡಾಗ ಬಂಡಿಯನ್ನು ಹುಡುಕೊಂಡು ತಾಯಿ ಮತ್ತು ತಂದೆ ಮಗಳ ಮುಖ ನೋಡಲಿಕ್ಕೆ ಎಲ್ಲಿಗೆ ಬರ್ತಾರೆ ಎಂದು ಭಾಗ್ಯ ಮಾಡಲಿಕ್ಕೆ ಬರ್ತಾರೆ. ಹೆಣ್ಣು ಮಕ್ಕಳು ಗರ್ಭವತಿಯರಾದರು ಅಂತಂದ್ರೆ ಆ ತಾಯಂದಿರಿಗೆ ಬೇದಿಗಳು ಪ್ರಾರಂಭ ಆಗ್ತವೆ. ಅವರಿಗೆ ಎಲ್ಲಿಲ್ಲದ ಸಂತೋಷ ಆಗ್ತದೆ. ಹಣ್ಣು ತಿನ್ನಬೇಕು ಅನಿಸ್ತದೆ, ಹುಳಿ ತಿನ್ನಬೇಕು ಅನಿಸ್ತದೆ, ಮಣ್ಣು ತಿನ್ನಬೇಕು ಅಂತ ಅನಿಸ್ತದೆ. ಯಾಕೆ? ಜಗತ್ತಿನ ನಿಸರ್ಗದ ನೇಮ ಅದ. ಯಾವಾಗ ಆ ತಾಯಿ 7 ತಿಂಗಳ ಮಡಿಲು ತುಂಬಿಕೊಂಡೋ ಮಾತನಾಡಿಕೆ ಆ ತಾಯಿ ತಂದೆಯರು ತಂದಿರ್ತಕ್ಕಂಥ ಹಣ್ಣುಗಳನ್ನ ತಿನ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ತವರ ಮನೆಗೆ ಹೋಗ್ಬೇಕು, ಯಾವಾಗ ಅಣ್ಣನ ಜೊತೆ ಚಕ್ಕಡಿ ಒಳಗೆ ತಿರುಗಾಡಬೇಕು, ಯಾವಾಗ ಹೊಲಕ್ಕೆ ಹೋಗಿ ಸೀಗಡಿ ತಿನ್ನಬೇಕು ಅಂತ ಆ ತಾಯಂದಿರನಿಗೆ ಬಯಕೆ ಆಗ್ತದೆ, ಇಚ್ಛೆಗಳು ಆಗ್ತವೆ. ಇಡೀ ಭೀಮಮ್ಮ ಚೊಚ್ಚಲ ಗರ್ಭ ಇರುವಾಗ ತನ್ನ ಗಂಡನಾಗಿರ್ತಕ್ಕಂಥ ಭಗದಾನಪ್ಪನವರಿಗೆ ರೋಗಕ್ಕೆ ಹೋದಾಗ ಹೇಳ್ತಾರಂತೆ, ಒಂದಿಟ್ಟು ಇಟಗಿ ಮಣ್ಣು ತಗೊಂಡು ಬನ್ನಿ ಅಂತ ಬನಶಂಕರಿಯ ಪ್ರತಿ ಅವತಾರಿಯಾಗಿರುವಂತ ಇಟಗಿ ಭೀಮಮ್ಮ ಒಂದಿಷ್ಟು ಇಟಗಿ ಮಣ್ಣು ತಗೊಂಡು ಬನ್ನಿ ಅಂತ ಕೇಳ್ತಾರೆ. ಈ ರೀತಿಯಾಗಿ 9 ತಿಂಗಳುಗಳು ತುಂಬಿ ಹೋಗ್ತವೆ ಹೆಣ್ಣು ಮಕ್ಕಳು. ಯಾಕಂದ್ರೆ ಆ ತಾಯಿಗೆ ಬಹಳ ಕಷ್ಟ ಆಗ್ತದೆ. ಹೊಟ್ಟೆಯೊಳಗಿರ್ತಕ್ಕಂಥ ಕೂಸು ಮೇಲೆ ಈ ಮನೆಯಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಊಟ ಮಾಡಿದ್ರೆ ಒಬ್ಬರಿಗೆ ಆಗಿ ಬರ್ತದೆ, ಇದಕ್ಕೆ ಒಬ್ಬರಿಗೆ ಆಗಿ ಬರೋದಿಲ್ಲ. ಅದ್ರಾಗ ಚಂಡ ಹತ್ತಿದರು, ಅದನ್ನು ಮಾಡಲಿಲ್ಲ, ಇದನ್ನು ಮಾಡಲಿಲ್ಲ, ರೊಟ್ಟಿ ಒಯ್ದು ಎಲ್ಲೇ ಹಾಕಿಲ್ಲ, ಚಲೋ ಇರ್ತಾವ ಹಂಗ. ಅಂತ ಸಂದರ್ಭದೊಳಗೆ ಆದ್ರೂ ಕೂಡ ಆ ತಾಯಿ ಕೊನೆಗಳಿಗೊಳಗೆ ಎರಡನೇ ಬಾರಿತನೂ ಕೂಡ ತವರು ಮನೆಯೊಳಗೆ ಆಗಬೇಕು ಅಂತ ತಾಯಿ ತಂದೆ ಇಂಗ್ಲೇಸರಿಗೆ ಕರ್ಕೊಂಡು ಹೋಗ್ತಾರೆ. ಆ ತಾಯಿ ತನ್ನ ಅಣ್ಣಗೆ ಹೇಳ್ತಾಳೆ, ಅಣ್ಣ ನನಗೆ ತೋಟ ನೋಡಕ್ಕಾಗಿದೆ, ನಾನು ಸ್ವಲ್ಪ ಸ್ವಚ್ಛಂದವಾಗಿ ಇಲ್ಲಿ ತರ ಗಂಡನ ಮನೆಗೆ ಇದೀನಿಪ್ಪ, ಬ್ಯಾಸರ ಆಗ್ಯದ, ನನಗೆ ಸ್ವಲ್ಪ ತೋಟದ ಕರ್ಕೊಂಡು ಹೋಗು, ಹಟ್ಟಿ ಕರ್ಕೊಂಡು ಹೋಗು ಅಂತ ತಿಳ್ಕೊಂಡು ಮಾದಲಾಂಬಿಕೆ ತನ್ನ ಅಣ್ಣನಿಗೆ ಕೇಳಿಕೊಳ್ತಾರೆ. ಅವಾಗ ಆ ಇಂಗ್ಲೇಶ್ವರರ ಅಗ್ರಹಾರದ ಬ್ರಾಹ್ಮಣರ ತೋಟ ಎಲ್ಲಿತ್ತು ಅಂತ ಕೇಳಿದ್ರೆ, ಇವತ್ತ ಅದಕ್ಕೇನಂತೀರಿ ಅದಕ್ಕೇನಂತೀರಿ ಹೋರಿಮಟ್ಟಿ ಗುಡ್ಡ ಅಂತಿರಲ್ಲ, ಅದಕ್ಕೆ ಹೋರಿಯ ಮರಳಿ. ಅದು ಹೋರಿಯ ಮರಳಿ ಅಂದ್ರೆ ಬ್ರಾಹ್ಮಣರು ಆಕಳುಗಳನ್ನ ಮತ್ತು ಹೋರಿಗಳನ್ನ ಕಟ್ಟತಕ್ಕಂತ ಹಟ್ಟಿ. ಅದು ಹಟ್ಟಿ ಅಂದ್ರೆ ದೊಡ್ಡಿ. ಒಂದು ತೋಟದೊಳಗೆ ಒಂದು ದೊಡ್ಡಿ ಮಾಡಿದ್ರು. ಆಕಳುಗಳು ಒಂದು ಕಡೆ, ಹೋರಿಗಳು ಒಂದು ಕಡೆ, ಸುಂದರವಾದ ತೋಟ ಆಗಿನ ಕಾಲದೊಳಗೆ. ಆ ತೋಟ ಯಾರಾಗಿತ್ತು ಅಂದ್ರೆ ಮಾದನಾಂಬಿಕೆಯ ತವರು ಮನೆ ಇಂಗ್ಲೇಸರವರಾಗಿತ್ತು. ತನ್ನ ಎಲ್ಲಾ ಗೆಳತಿಯರನ್ನ ಕೂಡಿಕೊಂಡು ತೋಟಕ್ಕೆ ಹೋಗಬೇಕು ಅಂತ ಚಕ್ಕಡಿಯೊಳಗೆ ಬಂದುಕೊಂಡು ಹೋರಿಪಟ್ಟಿ ಆ ತೋಟಕ್ಕೆ ಬಂದಿದ್ದಾಳೆ. ತೋಟಕ್ಕೆ ಬಂದಾಗ ಸಾಯಂಕಾಲ ಇರಬೇಕು ಅಂದೊಳಗೆ 3 ಗಂಟೆಗೆ ಸಿದ್ರಿ ಬೆಳೆಸಿ ಅವರನ್ನ ಬೆಳೆಸಿ ಸುಟ್ಟು ಕೊಡ್ತಾನೆ. ಬೆಳೆಸಿ ತಿನ್ನೋದರೊಳಗಾಗಿ ಆ ತಾಯಿ ಬೇನೆಗಳು ಪ್ರಾರಂಭ ಆಗ್ತವೆ. ಬೇನೆಗಳು ಪ್ರಾರಂಭ ಆಗ್ತವೆ. ಆ ಬೇನೆಗಳು ಪ್ರಾರಂಭ ಆದಾಗ ಅವರೆಲ್ಲರೂ ಅಪರಿಚಿತರಾಗಿರ್ತಾರೆ, ಸಣ್ಣವರಾಗಿರ್ತಾರೆ. ಆ ಸಂದರ್ಭದೊಳಗೆ ಅಣ್ಣ ಏನ್ ಮಾಡ್ತಾನೆ ಅಂದ್ರೆ ಚಕ್ಕಡಿ ತಗೊಂಡು ಎಲ್ಲಿಗೆ ಹೋಗ್ತಾನೆ ಅಂದ್ರೆ ತನ್ನ ತಾಯಿ ಕರ್ಕೊಂಡು ಬರ್ಲಿಕ್ಕೆ ಇಂಗ್ಲೇಸರಿಗೆ ಹೋಗ್ತಾನೆ. ಬರುವುದರೊಳಗಾಗಿ ತೋಟದ ಮನೆಯೊಳಗ ತನ್ನ ಸಹೋದರಿಯಾಗಿರ್ತಕ್ಕಂಥ ಮಾದಲಾಂಬಿಕೆ ಆ
ಇವತ್ತ ಬಾಗೇವಾಡಿ ಒಳಗ ಒಂದು ಕೋಟಿ ರೂಪಾಯಿ ಒಂದು ಜಾತ್ರೆಗೆ ₹1 ಕೋಟಿ ಆಗ್ತದೆ. ₹1 ಕೋಟಿ ಕೊಡ್ತಂತ ಜಾತ್ರೆಗೆ. 2000 ಇಸ್ವಿ ಒಳಗ 80,000 ಕೊಡ್ಬೇಕಾದ್ರೆ ಬಾಗೇವಾಡಿ ಪಟ್ಟಿ ವಂಚ ಆಗ್ತಿತ್ತಂತ. ಈ ₹1 ಕೋಟಿ ಕೊಡ್ತಂತ. ₹1 ಕೋಟಿ ಕೊಟ್ಟು ಜಾತ್ರೆ ಮಾಡಿದ್ರು ಹೇಳಿಕೆಲ್ಲ ಹೇಳ್ರಿ, ಹೇಳಿಕೆಲ್ಲ ಆಗ್ತಾವ ಕೋರಿಮಟ್ಟಿ ಒಳಗೆ. ಯಾಕೆ ಆಗ್ತಾವ ಅಂತ ಕೇಳಿದ್ರ ಅಲ್ಲಿ ಬಸವಣ್ಣ ನಿಜವಾಗಿ ಜನ್ಮ ತಾಳಿರ್ತಕ್ಕಂಥ ಪುಣ್ಯ ಭೂಮಿ ಕೋರಿಮಟ್ಟಿ ಆಗಿರೋದ್ರಿಂದ ಅಲ್ಲಿನೇ ಹೇಳಿಕೆ ಆಗ್ತಾವ. ಪ್ರಥಮವಾಗಿ ಹೇಳಿಕೆ ಆಗ್ತಕ್ಕಂಥವು ಕೋರಿಮಟ್ಟಿ ಒಳಗ ಆಗ್ತಕ್ಕಂಥದ್ದು ನೀವೆಲ್ಲರೂ ತಿಳ್ಕೋಬೇಕು. ದೊಡ್ಡ ಮಗುವಿಗೆ ಜನ್ಮ ಕೊಡ್ತಾರೆ, ಅಲ್ಲಿ ಮನೆ ಇರ್ತದೆ, ಎಲ್ಲ ವ್ಯವಸ್ಥೆ ಇರ್ತದೆ. ಹುಟ್ಟಿದ ತಕ್ಷಣ ಒಂದು ಚಮತ್ಕಾರ ಆಗುತ್ತದೆ. ಯಾವಾಗ ಸಾವು ಬದುಕಿನ ಮಧ್ಯದೊಳಗೆ ತಾಯಿ ಬ್ಯಾನಿ ನೋವು ಚಾಲು ಆಗ್ತದ, ಪ್ರಾಣ ಸಂಕಟದಿಂದ ಒದ್ದಾಡ್ತಾ ಇರ್ತಾಳೆ ಮಾತನಾಡಿಕೆ. ತಾಯಿ ಬಂದು ತಲೆಗಾಗ ಸವರಿ ತಂಗಿ ನಿನಗೇನು ಆಗೋದಿಲ್ಲ, ಆ ಗುರುನಾಥನ ನಂದೀಶ್ವರನ ಆಶೀರ್ವಾದ ಅದ, ನೀನೇನು ಚಿಂತೆ ಮಾಡಬೇಡ, ಧೈರ್ಯದಿಂದ ಇರುವಂತ ಹೇಳುವುದರೊಳಗಾಗಿ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಗಂಡು ಮಗು ಹುಟ್ಟುತ್ತಾಗ ಬಹಳ ಸಂತೋಷ ಆಗ್ತದೆ. ಮೂರ್ಛೆ ಹೋಗ್ತಾಳೆ ಯಾರು ಅಂತ ಕೇಳಿದ್ರೆ ಮಾತನಾಡಿ. ಆ ಬೇರೆ ನೋವಿಗೆ ಕೂಸು ಗರ್ಭದಿಂದ ಹೊರಗೆ ಬಂದಾಗ ತಾಯಿಗೆ ಮೂರ್ಛೆ ಹೋಗಿದ್ದಾಳ. ಮೂರ್ಛೆ ಹೋಗೋದ್ರೊಳಗಾಗಿ ಒಂದು ಚಮತ್ಕಾರ ಆಗಿದೆ. ಸೂರ್ಯ ದೇವ ಇನ್ನೂ ತಾಯಿ ಗರ್ಭದೊಳಗೆ ಹೋಗಿಲ್ಲ, ಇನ್ನೂ ಕೆಂಪಾಗಿ ಈ ಭೂಮಿ ಮೇಲೆ ತನ್ನ ಪ್ರಕಾಶತೆಯನ್ನು ಬೀರಿದ. ಆ ಮಲ್ಕೊಂಡಂತ ತಾಯಿ ಮಾತನಾಡಿಕೆ ಮೂರ್ಛಿತರಾಗಿದ್ದಾಳ. ಅವಾಗ ತೇಜಸ್ವಿನಿಯಾಗಿರ್ತಕ್ಕಂಥ ಪರಮ ತಪಸ್ವಿಯಾಗಿರುವ ಪರಮಾತ್ಮ ಕೂಡಲ ಸಂಗಮನಾದರೆ ಒಬ್ಬ ಸನ್ಯಾಸಿಯಾಗಿ ಮಾತನಾಡಿಕೆಯ ಹತ್ತಿರ ಕುಳಿತಿದ್ದಾನೆ. ಮಾತನಾಡಿಕೆಯ ಹತ್ತಿರ ಕುಳಿತಿದ್ದಾನೆ ಜಂಗಮನಾಗಿ. ಕಣ್ಣು ತೆರೆದು ನೋಡ್ತಾಳ, ಕೈಯಾಗ ಭಸ್ಮ ತಗೊಂಡು ಮಾತನಾಡಿಕೆಯ ಹಣಿಗೆ ಹಚ್ಚಿದಾಗ ಹಸ್ತ ಸ್ಪರ್ಶ ಆಯ್ತು. ಕಣ್ಣು ತೆರೀತಾಳ, ಒಬ್ಬ ಪುರುಷ ಕುಳಿತಿದ್ದ. ಈಗ ಉಗ್ರವಾದ ರೂಪ, ತಲೆಯ ಮೇಲೆ ಜಡೆ, ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿಯ ಮಣಿ, ಮೈ ಮೇಲೆ ಕಾವಿಯ ಬಟ್ಟೆ, ಕಾವಲಿಗೆ ಹಾಕಿರುವ ಕಡಾಯಿಗಳನ್ನು ನೋಡಿ, ಅಪ್ಪ ನೀನು ಯಾರು? ನೀನು ಬೈರಾಗಿಯೋ ಪಿಶಾಚಿಯೋ ಯಮನೋ, ನೀನು ಯಾರು ಅಂತ ತಿಳ್ಕೊಂಡು ಮಾತನಾಡಿಕೆ ಕೇಳ್ತಾಳೆ. ಅಮ್ಮ ನಾನು ಸಂಗಮನಾಥ, ನಾನು ಸಂಗಮನಾಥನಿದ್ದೇನೆ ತಾಯಿ, ಧೈರ್ಯದಿಂದಿರು. ಇವನು ನಿನ್ನ ಮಗನಲ್ಲ, ಇವನು ನಿನ್ನ ಮಗನಲ್ಲ, ನನ್ನ ಮಗ. ನಿತ್ಯ ನಿನ್ನ ಉದರದಲ್ಲಿ ಬಂದಿದ್ದಾನೆ ತಾಯಿ. ಹುಟ್ಟಿದ 12 ದಿನಕ್ಕೆ ಇವನಿಗೆ ಬಸವಣ್ಣ ಎಂದು ನಾಮಕರಣ ಮಾಡಬೇಕು. ಇದು ಎಚ್ಚರ ತಾಯಿ ಅಂತಾನೆ. ತಾಳಿದ ಮೇಲೆ ಕೂಡಲ ಸಂಗಮನಾಥನೇ ಸಂಗಮನಾಗಿ ಬಂದು ಹಣೆಗೆ ವಿಭೂತಿಯನ್ನು ಧರಿಸಿ ಯಾರಿಗೂ ಕಾಣದ ಹಾಗೆ ಸಂಗಮನಾಥನೇ ಬಸವಣ್ಣನವರಿಗೆ ಲಿಂಗ ದೀಕ್ಷೆಯನ್ನು ಮಾಡ್ತಾರೆ. ತಾಯಿ ಒಂದು ಮಾತು ಹೇಳಿ ಹೋಗ್ತಾನೆ ಮಾತನಾಡಿಕೆ, ಇವನಿಗೆ ನೀನು ಎದೆ ಹಾಲ ಕುಡಿಸ್ಬೇಕಂದ್ರೆ ಹಣೆಗೆ ಭಸ್ಮವನ್ನ ಹಚ್ಚಿ ಶಿವ 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 ಇಲ್ಲ ಅಂದ್ರ ಅವ ಹಾಲು ಕುಡಿಯೋದಿಲ್ಲ. ಅವನ ಬಾಯಿ ಒಳಗೆ ಒಂದ್ಸಾರಿ ಶಿವ 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 ಅಂತ ನೀನು ಮೊದಲು ವಿಭೂತಿಯನ್ನ ಹಾಕಿ ಅವನಿಗೆ ವಿಭೂತಿ ಹಚ್ಚಿ ಆಮೇಲೆ ಎದೆಯ ಹಾಲು ಕುಡಿಸ ತಿಳ್ಕೊಳ್ಳುವಂತಾಳೆ. ಸಂಗಮನಾಥ ಹೋಗಿಬಿಡ್ತಾನೆ. ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಎನ್ನುವ ಸುದ್ದಿ ತಿಳಿದು ಎಲ್ಲರೂ ಕೂಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ.